ಹೆಲೋ ಹಾಯ್ ಫ್ರೆಂಡ್ಸ್. ಇದು ಏನಂದರೆ ಜಾತ್ರೆ ವಿಡಿಯೋ ನನ್ನ ಹತ್ರ ಪೆಂಡಿಂಗಲ್ಲಿತ್ತು, ಹಾಗಾಗಿ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಆಂಜನೇಯನ ದೇವಸ್ಥಾನ, ಪಾರ್ಕು ಎಲ್ಲ ಇದೆ. ಇದು 3 ವರ್ಷದ ಹಳೆ ವಿಡಿಯೋ. ಅಂದರೆ ಈ ವಿಡಿಯೋ ಹಳೇದಲ್ಲ, ಜಾತ್ರೆ ವಿಡಿಯೋ ಹಳೇದು. ನೋಡಿ, ನಮ್ಮ ವೀರು ಇಷ್ಟಿದ್ದಾಗ ಯಾವ ಥರ ಇದೆ ಈ ಪ್ಲೇಸು ನೋಡಿ. ಅವಾಗೆಲ್ಲ ಯಾವ ಥರ ಇದೆ, ಮಣ್ಣು ರೋಡು, ಮಣ್ಣೆಲ್ಲ. ಅದೇ ಪಾರ್ಕು, ಆದರೆ ಚೇಂಜ್ ಆಗಿದೆ ಇವಾಗ. ನೋಡಿ, ಜಾತ್ರೆ ಕೂಡ ನಡೀತಾ ಇತ್ತು ಅವಾಗ. ಆ ಜಾತ್ರೆಗೆ ಹೋಗಿದ್ವಿ ನೋಡಿ. ಇಲ್ಲಿ ವೀರು ಕೂಡ ಬರ್ತಾ ಇದ್ದಾನೆ. ಅವಾಗ ಇನ್ನೂ ಅವನಿಗೆ 2 ವರ್ಷ 2.5 ಆಗಿತ್ತು ನೋಡಿ. ಆ ಟೈಮಲ್ಲಿ ಹೆಂಗಿದ್ದಿದ್ದು, ಇವಾಗ 4 ವರ್ಷಕ್ಕೆ ಎಷ್ಟು ಬೇಗ, ಎಷ್ಟು ಚೆನ್ನಾಗಿ, ಎಷ್ಟು ಚೇಂಜಸ್ ಆಗಿದೆ ಅಂತ ನೀವೇ ನೋಡಿ. ಇವಾಗ ರೋಡೆಲ್ಲ ಆಗಿದೆ, ಪಾರ್ಕ್ ತುಂಬ ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಆಟ ಆಡಿಸೋದಕ್ಕೆ, ಸಾಯಂಕಾಲ ಹೊತ್ತು ಕರ್ಕೊಂಬರೋದಕ್ಕೆ ತುಂಬ ಚೆನ್ನಾಗಿದೆ. ಇದು ಜಾತ್ರೆ ವಿಡಿಯೋ. ಆವಾಗ ವಿಡಿಯೋ ಮಾಡ್ಕೊಂಡಿದ್ದೆಲ್ಲ ಹಂಗಂಗೆ ಇತ್ತು, ಹಾಗಾಗಿ ಇವಾಗ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ. ಮಕ್ಕಳಿಗೆ ಆಂಜನೇಯ ದೇವಸ್ಥಾನ, ಇಲ್ಲಿ ಆಂಜನೇಯ ಅಂತ ಎಲ್ಲ, ಇಲ್ಲಿ ಇರೋರು ಎಲ್ಲ ಅಲ್ಲಿಗೆ ಜಾಸ್ತಿ ಬರೋದು. ನಾವು ಕೂಡ ಅಲ್ಲಿ ಪಾರ್ಕೆಲ್ಲ ಹುಡುಗರು ಮಕ್ಕಳು ಆಟ ಆಡೋದಕ್ಕೆ ಚೆನ್ನಾಗಿದೆ. ಏನಂದರೆ ಮಕ್ಕಳನ್ನ ಜಾಸ್ತಿ ಆಟ ಆಡಿಸ್ಬಾರ್ದು, ಹಾಗೆ ಹೀಗೆ ಅಂತ ಮನೇಲೇ ಕೂಡ ಹಾಕ್ಕೊತಾರೆ ಕೆಲವೊಬ್ಬರು. ಓದೋದು ಬರೆಯೋದು ಇಷ್ಟೇ, ಆಚೆ ಕಡೆ ಕರ್ಕೊಂಡು ಹೋಗಲ್ಲ ಮಕ್ಕಳಿಗೆ ಬೇಜಾರಾಗುತ್ತೆ. ಈ ಥರ ಆಚೆ ಕಡೆ ಅವಾಗವಾಗ ಬಂದು ಟೈಮ್ ಸ್ಪೆಂಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅವ್ರಿಗೂ ಸ್ವಲ್ಪ ಫ್ರೆಶ್ ಫೀಲ್ ಆಗುತ್ತೆ. ಮಕ್ಳಿಗೂ ಸ್ವಲ್ಪ ಬೇಜಾರು, ಯಾವಾಗಲೂ ಓದು ಬರೀ ಇದೆಲ್ಲ ಇದಾಗಿರುತ್ತೆ, ಚೆನ್ನಾಗಿರುತ್ತೆ ನೋಡಿ. ಅವನ ಕಾರಲ್ಲಿ ಜಿಗಿ ಅಂತ ಆಟ ಆಡ್ತಾ ಇದ್ದಾನೆ. ಮಾ ಅಂತಿದ್ದಾನೆ, ಬರ್ತಾ ಇಲ್ಲ. ಇದು 50 ರೂಪಾಯಿ ಒಂದು ಟಿಕೆಟ್. ಇಲ್ಲಿ ಇದು ಜಾತ್ರೆ ಅಲ್ವಾ, ಹಂಗಾಗಿ ಅವನು ಎಷ್ಟಂದರೂ ಕೆಳಗಡೆ ಇಳಿತಾನೇ ಇರಲಿಲ್ಲ ಬೇಗ. ಅಮ್ಮ ಇನ್ನೊಂದು ರೌಂಡು, ಅಮ್ಮ ಇನ್ನೊಂದು ಸರಿ, 3 ಸರಿ ಆಟ ಆಡಿಸಿದ್ದಾಯಿತು. ಹಂಗಾದ್ರೂ ಇನ್ನೂ ಅಳ್ತಾನೆ ಇದೆ, ಅಮ್ಮ ನಾನು ಮತ್ತೆ ಆಡ್ತೀನಿ ಅಂತ. ಮತ್ತು ಇನ್ನೂ ಏನೇನೋ ಎಲ್ಲ ಇತ್ತು, ವೆಹಿಕಲ್ಸು ಅದೆಲ್ಲ ಆಟ ಆಡಿಸ್ಕೊಂಡು ಅಲ್ಲೇ ಟೈಮ್ ಪಾಸ್ ಆಗೋಯ್ತು. ಯಾವ ಕಡೆ ಜಾಯಿಂಟ್ ವೀಲು ಇದೆಲ್ಲ ಚೆನ್ನಾಗಿರುತ್ತೆ ಜಾತ್ರೆ. ಫೆಬ್ರವರಿ ತಿಂಗಳಲ್ಲಾಗುತ್ತೆ. ನೀನು ಇವಾಗಲೂ ಕೂಡ ಹತ್ರ ಬಂತಲ್ವ, ಹಂಗಾಗಿ ಹಳೆ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇದು ನಾವು ಇವಾಗ ನಿನ್ನೆ ಸಾಟರ್ಡೆ ಕೂಡ ಹೋಗಿದ್ದು. ನೀವು ಸಾಟರ್ಡೆ ಭಾನುವಾರ ಅಪ್ಲೋಡ್ ಮಾಡ್ತೀನಿ. ಅವ್ನು ಯಾರು ಬರ್ತಾರ ಅಂತ ನೋಡ್ತಾ ಅಂತ ಇನ್ನೂ ಒಂದು ಸರಿ ಮತ್ತೆ ಆಡ್ತಾ ಇದ್ದಾನೆ ಅವನು. ಇವಾಗ ಒಬ್ಬನೇ ಆಟ ಆಡ್ತಾ ಇದ್ದಾನೆ ನೋಡಿ. ಎಲ್ಲರೂ ಹೋದ್ರು, ಬೇರೆ ಎಕ್ಸ್ಚೇಂಜ್ ಆಗಿದ್ದಾರೆ. ನಾನು ಮತ್ತೆ ಆಡ್ತೀನಿ ಅಂತ ಮತ್ತೆ ಕೂತ್ಕೊಂಡು ಆಟ ಆಡ್ತಿದ್ದಾನೆ ನೋಡಿ. ಖುಷಿ. ಇವಾಗ ಅದೇ ಪಾರ್ಕಿಗೆ ಹೋದರೆ, ಆದರೆ ಇವಾಗ ಫುಲ್ಲು ಚೇಂಜಸ್. ಎಷ್ಟು ಖುಷಿಯೋ ಹಂಗೆ. ನಾವು ಎಲ್ಲಿ ಹೆದರ್ಕೊತಾನೋ ಏನೋ, ಫುಲ್ ಭಯ, ರಾತ್ರಿ ಹೊತ್ತು ಹೊಡೆದ್ಬಿಡ್ತಾನೋ ಏನೋ ಅಂತ ನಮಗೆ ಭಯ ಹತ್ತಿಸ್ತಾನೆ ಇರಲಿಲ್ಲ. ನೋಡಿದ್ರೆ ಫುಲ್ಲು ಖುಷಿಯಾಗಿ ಆಟ ಆಡ್ತಾ ಇದ್ದಾನೆ. ಮಕ್ಕಳಂದ್ರೇ ಹಿಂಗೆ ಅಲ್ವಾ, ನಾವು ಸುಮ್ಮನೆ ಅಂದ್ಕೊಳ್ಳೋದು ಅಷ್ಟೇ. ಆದರೂ ನಮಗೆ ತಾಯಿ ತಂದೆ ಅಂದರೆ ಇದ್ದೇ ಇರುತ್ತೆ ಅಲ್ವಾ, ಎಲ್ಲಿ ಭಯ ಪಡ್ಕೊಂಡ್ಬಿಡ್ತಾರೋ ಅಂತ. ಹಾಗಾಗಿ ಫುಲ್ಲು ಖುಷಿಯಾಗಿದ್ದಾನೆ. ಅಮ್ಮ ಅಂತ ಇನ್ನೂ ಇಲ್ಲ, ಹೋಗಲಿ 1-2 ಸರಿ ಅಂದರೆ ಅಷ್ಟೇ. ಇವಾಗ ಆಲ್ರೆಡಿ ಎಲ್ಲರೂ ಹುಡುಗರು ನೋಡಿಕೊಂಡು ಟಾಟಾ ಮಾಡ್ತಿದ್ದಾನೆ. ಟಾಟಾ ಇರೋರಿಗೆಲ್ಲ ಟಾಟಾ. ಅವನೇ ಗಾಡಿ ಓಡಿಸ್ತಾನೆ ಏನೋ ಅನ್ನಂಗೆ ಮಾಡ್ತಾಯಿದ್ದಾನೆ. 2 ಕಡೆ ತಿರುಗಿಸ್ತಾ ಇದ್ದಾನೆ. ನೋಡಿ, ಇನ್ನೇನಾಯಿತು. ಇಲ್ಲಿ ಅಂದ್ರೂ ಕೂಡ ಇಳಿತಾ ಇಲ್ಲ ಅವನು. ಇನ್ನೊಂದು ಸರಿ 3 ರೌಂಡು ಮತ್ತೆ ಸ್ಟಾರ್ಟ್.
ನೋಡಿ ನೋಡಿ ಇವಾಗ ಅದೇ ಜಾಗ ನೋಡಿ ಹೇಗಿದೆ. ಅವ್ನು ಅವಾಗ ವಿಡಿಯೋ ಮಾಡಿದಾಗ ಇದೆಲ್ಲ ಮಣ್ಣೆಲ್ಲ, ಇವಾಗ ಪಾರ್ಕ್ ಥರ ಎಲ್ಲ ಚೆನ್ನಾಗಿ ಕಲ್ಲೆಲ್ಲ ಹಾಕ್ಬಿಟ್ಟು ಸಿಮೆಂಟ್ ಟೈಲ್ಸ್ ಎಲ್ಲ ಹಾಕಿ ಚೆನ್ನಾಗಿದೆ. ಅಂದರೆ ಸಾಟರ್ಡೆ ನಾನು ಮತ್ತು ನಮ್ಮ ಫ್ರೆಂಡು ಎಲ್ಲ ಮಕ್ಕಳು ಕರ್ಕೊಂಡು ಬೇರೆ ಇರಲಿಲ್ಲ, ಊರಿಗೆ ಹೋಗಿದ್ದ. ಹಂಗಾಗಿ ಮೋನೇಶ್ ಒಬ್ಬನಲ್ವ ಬೇಜಾರಾಗುತ್ತೆ ಅಂತ ಫ್ರೆಂಡ್ ಜೊತೆ ಕರ್ಕೊಂಡು ಬಂದಿದ್ವಿ. ನೋಡಿ ಇದೆ ಆಂಜನೇಯ ದೇವಸ್ಥಾನ. ಬಾಲೆಲ್ಲ ತೊಗೊಂಡು ಆಟ ಆಡ್ಕೊಂತ ನಮ್ಮ ಫ್ರೆಂಡ್ ಮಗ ಅವನು ಆರ್ನವ್ ಅಂತ ಅಪ್ಪ ಅಂತಿದ್ದಾನೆ. ಇಬ್ಬರು ಚೆನ್ನಾಗಿ ಆಟ ಆಡ್ಕೊಂಡ್ರು. ಸಾಟರ್ಡೆ ಅಲ್ವಾ, ಅವನಿಗೂ ಕೂಡ ಬೇಗ ಬಂದಿದ್ದ. ಹಾಗೆ ಇಬ್ಬರನ್ನೂ ಕರ್ಕೊಂಡು ಆಟ ಆಡಿಸ್ಕೊಂಡು ನಮಗೂ ಸ್ವಲ್ಪ ಟೈಮ್ ಸ್ಪೆಂಡ್ ಆಯಿತು. ಆಟ ಆಡ್ತಾನೆ ಇದ್ರು, ತಮ್ಮಂಗೆ ಕರ್ಕೊಂಡು ಆಟ ಆಡು ತಮ್ಮ ಅಂತಾನೆ. ಈ ಸೆಲ್ಫಿ ಎಲ್ಲ ತೊಗೊಂಡು ಅವರು ಕೂಡ ವಿಡಿಯೋ ಮಾಡ್ತಾಯಿದ್ರು. ಹಾಗೆ ಸುತ್ತಾಡಿಕೊಂಡು ಪಾರ್ಕೆಲ್ಲ ರೌಂಡ್ ಹೊಡ್ಕೊಂಡು ನೋಡಿ ಎಷ್ಟು ಕ್ಲೀನಾಗಿ ಎಷ್ಟು ಚೆನ್ನಾಗಿದೆ. ಅವಾಗಂದರೆ ಇಷ್ಟೊಂದೆಲ್ಲ ಇರಲಿಲ್ಲ, ಅವಾಗೆಲ್ಲ ಮಣ್ಣೆಲ್ಲ. ಇದು ಶಿವನ ದೇವಸ್ಥಾನ ಹತ್ರ ಎಲ್ಲ ಈ ಥರ ಎಲ್ಲ ಹಂಚೆಲ್ಲ ಹಾಕಿರಲಿಲ್ಲ ಅವಾಗೆಲ್ಲ. ಇವಾಗ ಎಲ್ಲ ಟ್ರೆಂಡ್ ಆಗಿಬಿಟ್ಟಿದೆ, ಚೆನ್ನಾಗಿದೆ ಪಾರ್ಕೆಲ್ಲ. ಮಕ್ಕಳಿಗೆಲ್ಲ ಆಟ ಆಡೋದಕ್ಕೆ, ಪಾರ್ಕಲ್ಲೆಲ್ಲ ಕುತ್ಕೊಳ್ಳೋದಕ್ಕೆ ಎಲ್ಲ ಚೆನ್ನಾಗಿದೆ. ಹೀಗೆ ಮೋನೇಶಂದು ಎಲ್ಲ ಫೋಟೋಸ್ ಎಲ್ಲ ಒಂದೆರಡು ತೆಕ್ಕೊಂಡು ಸೆಲ್ಫಿ ಎಲ್ಲ ತಗೊಂಡು ನಾವು ಕೂಡ ಟೈಮ್ ಸ್ಪೆಂಡ್ ಆಯಿತು ಬಂದು. ಇಬ್ಬರು ಕೂಡ ಚೆನ್ನಾಗಿ ಆಟ ಆಡ್ತಿದ್ರು. ಮತ್ತು ಅವನ ಜೊತೆ ಅವ್ನು ಚಿಕ್ಕವನಲ್ವ, ಹಂಗಾಗಿ ಅವ್ನ ಜೊತೆ ಆಟ ಆಡೋಕ್ಕೆ ಬರ್ತಿಲ್ಲ ಅವನಿಗೆ. ಹಾಗಾಗಿ ನಾನು ನೀನು ಆಟ ಆಡೋಣ ಬಾ ಅಂತ ನಾನೇ ಕರ್ಕೊಂಡು ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿದು ಇಬ್ಬರು. ನೋಡಿ ಅವನು ಎತ್ತೆತ್ಲಿಗೆ ಹೋಯ್ತಿದ್ದಾನೆ ಅಂತ ಅವ್ನಿಗೆ ಬೇಜಾರು, ಮತ್ತು ತಗೊಂಡು ಬಂದ. ಆಮೇಲೆ ಇನ್ನೇನು ಮಾಡೋದು, ಪಾಪ ಅಲ್ವಾ, ಅವನಿಗೂ ಆಟ ಆಡೋದಕ್ಕೆ ಆಸೆ. ಆಮೇಲೆ ನಾವೇ ಆಟ ಆಡಿಕೊಂಡು ಅವನಿಗೂ ಸ್ವಲ್ಪ ಹೊತ್ತು ಆಟ ಆಡಿಸಿ ಇರೋಣ ನಾವು, ಅವನು ನಮ್ಮ ಥರನೇ ಬರೋಣ ಅವನು. ಈಗ ನಾನು ಅವನೇ ಆಟ ಆಡ್ತಾ ಇದ್ವು. ಆಟ ಆಡಿಸ್ಕೊಂಡು ಸ್ವಲ್ಪ ನಮಗೂ ಸ್ವಲ್ಪ ಫ್ರೀ ಇದು, ಅಂದರೆ ಎಲ್ಲ ಮಕ್ಕಳಿಗೂ ಸ್ವಲ್ಪ ಫ್ರೀ ಅನಿಸುತ್ತೆ. ಅವ್ರಿಗೂ ಕೂಡ ಫ್ರೆಶ್ ಗಾಳಿ, ವಾತಾವರಣ ಎಲ್ಲ ಚೇಂಜಸ್ ಇರುತ್ತೆ. ಹಂಗಾಗಿ ಕರ್ಕೊಂಡು ಹೋಗಿದ್ದು. ಫೋಟೋಸ್ ಕೂಡ ಒಂದೆರಡು ಫೋಟೋಸ್ ಎಲ್ಲ ತಗೊಂಡು ನಾವು ಕೂಡ ನೋಡಿ ಯಾವ ಥರ ಆಟ ಆಡ್ತಿದ್ದೀವಿ. ಇನ್ನೇನು ಟೈಮ್ ಹತ್ರ ಬಂತು, ಟೈಮ್ ಆಗ್ತಾಯಿದೆ ಆಗಲಿಲ್ಲ. ಅವ್ನು ಸಾಕಾಯಿತು ಮಮ್ಮಿ ಅಂತಿದ್ದ ಫ್ರೆಂಡು. ನೋಡಿ ಯಾವ ಥರ ಪೋಸ್ ಕೊಡ್ತಿದ್ದಾನೆ. ಇಬ್ಬರು ಕೂಡ ಸ್ವಲ್ಪ ಹೊತ್ತು ಕುತ್ಕೊಂಡು ಸುಧಾರಿಸ್ಕೊಂಡು ಆಮೇಲೆ ಎಲ್ಲರೂ ಸ್ನ್ಯಾಕ್ಸ್ ತಿಂದ್ಕೊಂಡು ಆಮೇಲೆ